ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇದು ಕನ್ನಡ ZEE5 ಬೆಸ್ಟ್ ಪ್ರಾಮಿಸಿಂಗ್ ಆಂಕರ್. ಸೊ ಈ ಅವಾರ್ಡ್ ನ ಕೊಡೋದಕ್ಕೆ ವೇದಿಕೆ ಮೇಲೆ ನಾವು ಬರ್ಮಾಡ್ಕೊಳ್ತಿದ್ದೀವಿ ಕ್ರೇಜಿ ಸ್ಟಾರ್ ಅವರ ಸುಪುತ್ರ, ವೆರಿ ಹ್ಯಾಂಡ್ಸಮ್ ವಿಕ್ರಮ್ ರವಿಚಂದ್ರನ್. ಹಲೋ ಸರ್, ವೆಲ್ಕಮ್. ಹೇಳಿ ಸರ್, ಹೇಗೆ ಅನ್ಸ್ತಾ ಇದೆ ಝೀ ಕುಟುಂಬ ಅವಾರ್ಡ್ಸ್? ನಮ್ಮ ಕುಟುಂಬ ಅವಾರ್ಡ್ಸ್ ಅಲ್ವಾ, ಸೊ ನಾವು ಇರಲೇಬೇಕು. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಆ್ಯಂಡ್ ತುಂಬ ಖುಷಿ ಆಗುತ್ತೆ. ತುಂಬ ಜನ ನನ್ನ ಫ್ರೆಂಡ್ಸ್ ಇಲ್ಲಿದ್ದಾರೆ. ಐ ಆಮ್ ಅ ಫ್ಯಾನ್ ಆಫ್ ಯು ಬೋತ್. ಐ ಸಾ ಯು ಬೋತ್ ರಿಸೀವಿಂಗ್ ದ ಅವಾರ್ಡ್. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ವೆರಿ ಬೆಸ್ಟ್ ಟು ಯು ಥ್ಯಾಂಕ್ ಯು ಆ್ಯಂಡ್ ಟು ಎವ್ರಿವನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಶರ್ಟ್ ತುಂಬಾ ಚೆನ್ನಾಗಿದೆ ಸರ್. ಎರಡು ಮುದೋಳ್ ಏನಾದ್ರು ಕನೆಕ್ಷನ್ ಇದೆಯಾ ಅದಕ್ಕೆ? ಯಾ ಸೊ ಮುದ್ದೋಲ್ ಅಂತ ನನ್ನ ನೆಕ್ಸ್ಟ್ ಫಿಲಮ್. ನನಗೇನೋ ಒಂದು ಕಡೆ ಹ್ಯುಮ್ಯಾನಿಟಿ ಸ್ವಲ್ಪ ಕಡಿಮೆ ಆಗ್ತಿದೆ. ನಾಯಲ್ಲಿರೋ ನಿಯತ್ತು ನನಗೂ ಸ್ವಲ್ಪ ಸೇರಬೇಕಂತ ಒಂದು ಸಿನಿಮಾ ಮಾಡ್ತಿದ್ದೀನಿ. ಸೂಪರ್. ಸೊ ನನ್ನ ನಿಯತ್ತು ನನ್ನ ಇಂಡಸ್ಟ್ರಿಗೆ ನನಗೊಂದು ದೊಡ್ಡ ಗಿಫ್ಟ್ ಕೊಟ್ಟಿರೋದು ನಮ್ಮ ಅಪ್ಪ, ನನ್ನ ಕುಟುಂಬ. ಸರ್ನೇಮ್ನ ನನಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ. ನನ್ನ ಕಡೆಯಿಂದ ಸ್ವಲ್ಪ ನಿಯತ್ತಾಗಿರಬೇಕು, ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಅದನ್ನು ಚೆನ್ನಾಗಿ ನಿಭಾಯಿಸಿದ್ರೆ ಪ್ರತಿಯೊಬ್ಬರು ಸಪೋರ್ಟ್ ಸಿಗುತ್ತೆ. ಐ ಗೆಸ್ ದಟ್ಸ್ ವೈ ಐ ಆಮ್ ಲಿವಿಂಗ್ ಆ್ಯಂಡ್ ದ ಶರ್ಟ್ ಹ್ಯಾಸ್ ಅ ಸ್ಟೋರಿ. ಇದು ನನ್ನ ಶರ್ಟ್ ಅಲ್ಲ, ನಮ್ಮ ಅಪ್ಪಂದು. 10 years 15 years ಬ್ಯಾಕ್ ಅವ್ರು ಸ್ಟಿಚ್ ಮಾಡಿ ಇಟ್ಟಿದ್ದಾರೆ ಈ ಶರ್ಟ್ನ. ಸೊ ನಾನು ಯಾವುದೋ ಒಂದು ವೇದಿಕೆ ಮೇಲೆ ಹಾಕಬೇಕು ಅಂತ ಯೋಚನೆ ಮಾಡಿದಾಗ ಐ ಗೆಸ್ ಇದಕ್ಕಿಂತ ಒಂದು ದೊಡ್ಡ ಪರ್ದೆ ಆಗಿರಲಿ, ನನ್ನ ಫ್ರೆಂಡ್ಸ್ ಮುಂದೆ ಆಗಿರಲಿ, ನನ್ನ ಕುಟುಂಬದ ಮುಂದೆ ಆಗಿರಲಿ, ಐ ಗೆಸ್ ಐ ವಾಸ್ ಹ್ಯಾಪಿ ಟು ವೇರ್ ದಿಸ್ ಟುಡೇ. ಸೊ ಥ್ಯಾಂಕ್ ಯು ಫಾರ್ ನೋಟಿಸಿಂಗ್ ಎನಿವೇಸ್, ಬಿಕಾಸ್ ಮೆನಿ ಪೀಪಲ್ ಡಿಡ್ ನೋಟಿಸ್. ಸೊ ಥ್ಯಾಂಕ್ ಯು ವೆರಿ ಮಚ್. ದಟ್ಸ್ ವೆರಿ ಸ್ವೀಟ್. ಈಗ ಝೀ ಕುಟುಂಬ ಅವಾರ್ಡ್ಸ್ 2025 ಕನ್ನಡ ZEE5 ಬೆಸ್ಟ್ ಪ್ರಾಮಿಸಿಂಗ್ ಆಂಕರ್, ಈ ಅವಾರ್ಡ್ ಯಾರಿಗೆ ಹೋಗ್ತಾ ಇದೆ? ಝೀ ಕುಟುಂಬ ಅವಾರ್ಡ್ಸ್ 2025 ಕನ್ನಡ ZEE5 ಬೆಸ್ಟ್ ಪ್ರಾಮಿಸಿಂಗ್ ಆಂಕರ್ ಅವಾರ್ಡ್ ಗೋಸ್ ಟು ನಿರಂಜನ್ ದೇಶಪಾಂಡೆ. ಬೇರಿಂದ ಬೇರೆ ಆದವರೇ ನಿರಂಜನ್ ದೇಶಪಾಂಡೆ. ಅಭಿಮಾನಿಗಳು ಶಾಂತ ರೀತಿಯಲ್ಲಿ ವರ್ತಿಸಬೇಕು. ಥ್ಯಾಂಕ್ ಯು. ಝೀ ಕುಟುಂಬ ಅವಾರ್ಡ್ಸ್ 2025 ಕನ್ನಡ ZEE5 ಬೆಸ್ಟ್ ಪ್ರಾಮಿಸಿಂಗ್ ಆಂಕರ್ ಅವಾರ್ಡ್ ಟು ಪಾಂಡೆ ಕಂಪನಿ ಓನರ್ ನಿರಂಜನ್ ದೇಶಪಾಂಡೆ. ಇಷ್ಟು ವರ್ಷ ವೇದಿಕೆ ಮೇಲೆ ಬರೀ ಬಂದವರೆಲ್ಲ ಮೆರ್ಸಿ ಒಡಿರಿ ಚಪ್ಪಾಳೆ, ಬರ್ಲಿ ಚಪ್ಪಾಳೆ, ಇವರು ಒಡಿರಿ ಚಪ್ಪಾಳೆ ಅಂದು ಈ ಪ್ರಶಸ್ತಿ ಅಂದ್ರೆ ಈ ಥರದ ಅಂದ್ರೆ ಬೇರೆ ಪ್ರಶಸ್ತಿಗಳು ಬಂದಿದೆ. ಆಂಕರಿಂಗ್ ನನಗೆ ಟೆಲಿವಿಷನ್ ಅಲ್ಲಿ ಪ್ರಶಸ್ತಿ ಬಂದು ಇವತ್ತಿಗೆ 15 ವರ್ಷ ಆಯ್ತು. ಕಲೆ ಸಾಕಷ್ಟು ಜನರಲ್ಲಿ ಇರುತ್ತೆ, ಆದರೆ ಕಲಾವಿದರಲ್ಲಿ ಇರೋಂಥ ಕಲೆಗೆ ಬೆಲೆ ಕೊಟ್ಟು ಆ ಕಲೆಗೆ ಒಂದು ವೇದಿಕೆ ಕೊಡೋ ಕಲೆ ಇರೋವಂಥ ಡೈರೆಕ್ಟರ್ಗಳು ಸಿಗ್ಬೇಕು. ಆ ಒಂದು ನಿಟ್ಟಿನಲ್ಲಿ ಝೀ ನನ್ನಲ್ಲಿರೋ ಕಲೆ ಹುಡುಕಿದೆ, ನನ್ನಲ್ಲಿರೋ ಕಲಾವಿದನ ಹುಡುಕಿದೆ, ನನ್ನಲ್ಲಿರೋ ಕಲೆಗೆ ಒಂದು ಬೆಲೆ ಕೊಟ್ಟಿದೆ, ಒಂದು ನೆಲೆ ಕೊಟ್ಟಿದೆ, ಒಂದೊಳ್ಳೆ ಸಂಭಾವನೆ ಕೊಟ್ಟಿದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದೊಳ್ಳೆ ಭಾವನೆ ಕೊಟ್ಟಿದೆ. ಇದಕ್ಕಿಂತ ಮಿಗಿಲಾದ ಇನ್ನೇನೂ ಇಲ್ಲ. ಥ್ಯಾಂಕ್ ಯು ಝೀ ಕನ್ನಡ. ಝೀ ಕುಟುಂಬ ಅವಾರ್ಡ್ಸ್ ಹೋಸ್ಟ್ ಮಾಡ್ತಾ ಇದ್ದೀನಿ ಅಂದಾಗಲೇ ನಂಗೆ ಒಂಥರ ಖುಷಿ ಆಯಿತು. ಯಾಕಂದರೆ ಇದು ನನ್ನ ಮೊದಲ ಝೀ ಕುಟುಂಬ ಅವಾರ್ಡ್ಸ್. ಸ್ಪೆಷಲಿ ನನ್ನ ತಮ್ಮ ಸಖತ್ ಖುಷಿ ಆಯಿತು. ನಿನ್ನಿಂದ ಅವಾರ್ಡ್ ಇಸ್ಕೊಳ್ಳೋಕೆ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ನನ್ನೊಂದು ಆಸೆ ಇದೆ, ದಯವಿಟ್ಟು ಈಡೇರಿಸಬೇಕು ಝೀ ಕನ್ನಡದವರು ಈ ಒಂದು ಪ್ರಶಸ್ತಿನ ವಿತ್ ನೋ ಹಾರ್ಟ್ ಫೀಲಿಂಗ್ಸ್ ರಮೇಶ್ ಇಂದ್ರ ಅವರಿಂದನೂ ನಾನು ಇಸ್ಕೊಳ್ಬೇಕು ಅಂತ ಭಾಳ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ತುಂಬ ಐ ಲುಕ್ ಅಪ್ ಟು ಹಿಮ್. ನಾನು ಅವ್ರನ್ನ ತುಂಬ ಐಡಿಯಲ್ ಆಗಿ ತೊಗೊಂಡಿದ್ದೀನಿ, ನನ್ನ ರೋಲ್ ಮಾಡೆಲ್ ಆಗಿ ತೊಗೊಂಡಿದ್ದೀನಿ. ಅವರ ನಟನೆ ಆಗಿರ್ಬೋದು, ಇವಾಗಿಂದಲ್ಲ ಸಮ್ಮಾನದಿಂದ. ನಾನು ಚಿಕ್ಕವನಿದ್ದಾಗಿಂದ ಅವ್ನು ಆ್ಯಂಕರ್ ಮಾಡೋದು ನೋಡಿದ್ದೀನಿ. ಇವಾಗಲೂ ಇನ್ನೂ ಪ್ರಾಮಿಸಿಂಗ್ ಆ್ಯಂಕರ್ ಅಂತ ತಗೊಳ್ತಾ ಇದ್ದಾನೆ ಅವಾರ್ಡು ಅಂದರೆ ಐ ಆಮ್ ಸೋ ಹ್ಯಾಪಿ. ಆಮೇಲೆ ಒಳ್ಳೆ ನಟ ಇವನು. ಆ್ಯಕ್ಚುಲಾಗಿ ಫಸ್ಟ್ ಟೈಮ್ ಇವರು RJing ಬಿಟ್ಟು ಮೇಡಮ್ ಕರೆದಿದ್ರು, ಬಾಪ ಸಾಕೋದು ಯಾಕೆ RJing ಅಂತ. ಈಗ ಇವತ್ತು ಬರ್ತೀನಿ ಅಂತ ಹೋದವ್ರು ಇನ್ನೂವರೆಗೂ ಬಂದೇ ಇಲ್ಲ. 100% ಬರ್ತೀನಿ. ಬಟ್ ಅವರಲ್ಲಿ ಒಬ್ಬ ಒಳ್ಳೆ ಕಲಾವಿದ ಇದ್ದಾನೆ. ಆ ಕಲಾವಿದನಿಗೆ ಬೇಕಾದಂಥ ಪಾತ್ರ
ಮತ್ತು ಅವರಿಗೆ ಬೇಕಾದಂಥ ಒಬ್ಬನ ಒಳ್ಳೆ ನಿರ್ದೇಶಕ ಸಿಗಬೇಕು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ ಟು ಆನರ್ ದಿ ಅವಾರ್ಡ್ ಟು ಯು. My pleasure, ಆ್ಯಂಡ್ ಇಟ್ಸ್ ಯುವರ್ ಗುಡ್ ಥಿಂಗ್. ನಿಮ್ಮಲ್ಲಿರೋ ಒಳ್ಳೆ ಗುಣ ಅದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆ್ಯಂಡ್ ಈ ಮಾತು ಹೇಳಿಲ್ಲ ಅಂದರೆ ಒಂದಷ್ಟು ಜನ ಭೇದ ಮಾಡ್ಕೋತಾರೆ. ನನ್ನ ಹೆಂಡತಿ ಹೇಳಿದ್ಲು, ಪ್ರಶಸ್ತಿ ಬರುತ್ತೋ ಬಿಡುತ್ತೋ ಲಾಸ್ಟಲ್ಲಿ ನನ್ನ ಹೆಂಡತಿ ಅಂದ್ರೆ ಇಷ್ಟ ಅಂದ್ರೆ ಹೇಳು ಅಂತ ಹೇಳಿ ಕಳಿಸಿ ಹೇಳೆ. ಯಾಕೆ ಬೆವರ್ತಾ ಇಲ್ಲ, ಅದೇನೋ ಅವಳು ಎಷ್ಟು ಹೇಳಿದ್ರೆ ಬೆವರುತ್ತೆ ನನ್ನ ಮಗನಿಗೆ, ಯಾಕೆ ಅಂತ ಗೊತ್ತಿಲ್ಲ. ಗೊತ್ತಿಲ್ಲ, ನಿಜವಾಗ್ಲೂ ನನ್ನ ಹಿಂದೆ ಇರುವಂಥ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಸ್ತ್ರೀ ಇರ್ತಾಳೆ. ಯಶಸ್ವಿ ಆಗದಿರೋನ ಹಿಂದೆ 3-4 ಜನ ಸ್ತ್ರೀಯರು ಇರ್ತಾರೆ, ಅಷ್ಟೇ ಡಿಫ್ರೆನ್ಸು. ಸೊ ನಾನು ಇವತ್ತು ಜೀವನದಲ್ಲಿ ಏನಾದರೂ ಯಶಸ್ಸು ಗಳಿಸಿದ್ದೀನಿ, ಯಶಸ್ವಿ ಆಗಿದ್ದೀನಿ ಅಂದರೆ ನನ್ನ ಒಬ್ಬಳೇ ಹೆಂಡತಿ ಕಾರಣ. ಒಬ್ಬಳೇ ಮದುವೆ ಆಗಿದ್ದೀನಿ, ಖುಷಿಯಾಗಿದ್ದೀನಿ, ಸಂತೋಷವಾಗಿದ್ದೀನಿ. ನನ್ನನ್ನು ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾಳೆ. ಖಂಡಿತವಾಗ್ಲೂ ಜೋಕ್ಸ್ ಅಪಾರ್ಟ್, ಆ ಸ್ತ್ರೀ ಶಕ್ತಿ ಅನ್ನೋದೇನಿದೆ ಬರೀ ವೇದಿಕೆಗೆ ಅಷ್ಟೇ ಸೀಮಿತವಾಗಿಲ್ಲ, ಎಲ್ಲೋ ಡೈಲಾಗ್ ಹೊಡೆಯೋದಲ್ಲ. ನಿಜವಾಗ್ಲೂ ನನ್ನ ಜೀವನದ ಶಕ್ತಿ, ನನ್ನ ಜೀವನದ ನೆಮ್ಮದಿ, ಸುಖ ಎಲ್ಲ ಅಂದರೆ ನನ್ನ ಹೆಂಡತಿ ಯಶಸ್ವಿನಿ ದೇಶಪಾಂಡೆ. ಅವಳಿಗೋಸ್ಕರ ಈ ಒಂದು ಅವಾರ್ಡ್ನ ಡೆಡಿಕೇಟ್ ಮಾಡ್ತೀನಿ. ಪ್ರೀತಿ ಮಾಡಿ ಮದುವೆ ಆದಾಗ ಅವಳು ನಮ್ಮ ಮನೆ ಕರ್ಕೊಂಡ್ಬರ್ಬೇಕಾದ್ರೆ ಒಂದು ಮಾತು ಹೇಳಿದ್ದೆ, ನಿನ್ನ ರಾಣಿ ಥರ ಸಾಕ್ತೀನಿ ಅಂದೆ. ಅಪ್ಪಪ್ಪ ಅವಳು ನನಗೆ ಎಷ್ಟು ಸಂಬಳ ಬರುತ್ತೆ, ಎಷ್ಟು ಸಂಭಾವನೆ ಬರುತ್ತೆ, ಅವಳನ್ನ ಸಾಕೋ ಯೋಗ್ಯತೆ ಇದೆಯಾ ಅಂತ ನನಗೆ ಕೇಳಿಲ್ಲ. ಅವಳು ನೀನು ಕೆಲಸ ಮಾಡಿ ಸಾಕು, ನಮ್ಮ ಮನೇಲಿ ನೋಡ್ಕೋತೀನಿ ಅಂತ ಗಟ್ಟಿಯಾಗಿ ಹೇಳಿ ಕಳಿಸಿದ್ದು. ನಾನಷ್ಟೇ ಅಲ್ಲ, ನಂತರ ಸಾಕಷ್ಟು ಜನ ಇಲ್ಲಿ ಖುಷಿಯಾಗೇನೋ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವರವರ ಶ್ರಮ ಪಡುವಂಥ ಹೆಂಡತಿಯರೇ ಕಾರಣ ಅದಕ್ಕೆ. ಸೊ ಎಲ್ಲ ಹೆಂಡತಿಯರಿಗೂ ಡೆಡಿಕೇಟ್ ಮಾಡ್ತೀನಿ. ಎಷ್ಟು ಬೇಜಾರು ಮಾಡ್ಕೊಬಿಡೋ ಬೇರೆಯವ್ರ ಹೆಂಡತಿಗೆ ಮಾಡ್ತಾ ಇದ್ದೀನಿ ಅಂತ. ಸೊ ಗಂಡನ ಏಳಿಗೆಯ ಹಿಂದೆ ಕಾರಣ ಆಗಿರುವಂಥ ಎಲ್ಲ ಮಹಿಳೆಯರಿಗೋಸ್ಕರ ಈ ಒಂದು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಒಂದು ಅವಾರ್ಡ್ನ. ಆ್ಯಂಡ್ ಜನ್ಮ ಕೊಟ್ಟಂಥ ಅಮ್ಮ, ಆ್ಯಂಡ್ ಇದ್ರ ಜೊತೆಗೆ ನನ್ನನ್ನು ಸಾಕದಂಥ ಸಾಕಷ್ಟು ಜನ ಸಾಕು ತಾಯಿ ತಂದೆಯರಿದ್ದಾರೆ. ಪ್ರೀತಿ ಕೊಟ್ಟು ಅನ್ನ ಊಟ ಹಾಕಿ ಏನೋ ಸಾಧನೆ ಮಾಡ್ತೀವಿ ಹೋಗೋ ಅಂತ ಹೇಳಿ ಕಳಿಸೋರು ತುಂಬ ಜನ ಇದ್ದಾರೆ. ಎಲ್ಲರಿಗೂ ಡೆಡಿಕೇಟ್ ಮಾಡ್ತೀನಿ. ಆ್ಯಂಡ್ ದಿಸ್ ಅವಾರ್ಡ್ ಈಸ್ ಸ್ಪೆಷಲಿ ಡೆಡಿಕೇಟೆಡ್ ಟು ವರ್ಷ. ಪ್ಲೀಸ್ ಕಮ್, ಪ್ಲೀಸ್ ಕಮ್, ಪ್ಲೀಸ್ ಕಮ್. ಥ್ಯಾಂಕ್ ಯು ವರ್ಷ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮೀ ಹಿಯರ್. ಆ್ಯಂಡ್ ಬಾಸ್ಕಿಗೆ, ಸ್ಪೆಷಲ್ ಆಗಿ ದೀಪಕ್ ಈಸ್ ಆಲ್ಸೋ ಒನ್ ಆಫ್ ದಿ ಮೇನ್ ರೀಸನ್ ನಾನು ಇಲ್ಲಿ ಬರೋದಕ್ಕೆ. ದೀಪಕ್ಗೆ, ಶರಣಯ್ಯಂಗೆ, ಭರ್ಜರಿ ಬ್ಯಾಚುಲರ್ಸ್ ಬಿಟ್ಕೊಟ್ಟಿದ್ದಕ್ಕೆ, ನೀವು ಬರೋದಕ್ಕೆ ಮೇನ್ ಕಾರಣನೇ ಅಕುಲ್ ಬಾಲಾಜಿ. ಭರ್ಜರಿ ಬ್ಯಾಚುಲರ್ಸ್ ಬಿಟ್ಕೊಡೋದಕ್ಕೆ ಇಲ್ಲ ನಿಜವಾಗ್ಲೂ ಹಳ್ಳಿ ಪವರ್ ಸಿಕ್ತು. ಶರಣಯ್ಯಗೆ ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ಪ್ರಶಸ್ತಿನ ನನ್ನ ಜೊತೆ ಶೇರ್ ಮಾಡ್ಕೊಂಡಂತ ಯು ಡಿಸರ್ವ್ ದಿಸ್ ನಿರಂಜನ್ ದೇಶಪಾಂಡೆ. ಪ್ಲೀಸ್ 3 ಜನ ಒಟ್ಟಿಗೆ ಒಂದು ಫೋಟೋ ತಗೋಣ ಪ್ಲೀಸ್.